ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಮೀನಾಕ್ಷಿ. ಇವತ್ತು ನಾನು ಸಾರಿ ತೊಗೊಂಡು ಬರ್ತೀನಿ. ಇವಾಗ ಆಷಾಢ ಅಲ್ವಾ, ಆಫರ್ ಕೂಡ ಇದೆ. ಹಾಗೆ ನಾವು ಸ್ವಲ್ಪ ಅಕ್ಕಿಯದು ತೊಗೊಳ್ಳೋದಿತ್ತು. ಇಲ್ಲಿ ಆರ್ಗ್ಯಾನಿಕ್ ಎಲ್ಲ ಸಿಗುತ್ತೆ, ಎಣ್ಣೆ ಮತ್ತು ಸಾವಯವ ಬೆಲ್ಲ ಅದೆಲ್ಲ ಸಿಗುತ್ತೆ. ನಮಗೆ ಸ್ವಲ್ಪ ಬೇಕಾಗಿತ್ತು, ಅದನ್ನ ಕೂಡ ತೊಗೊಂಡ್ವಿ ನಾವು. ಇನ್ನು ಸಾರಿನ ನಾನು ಈ ಥರ ತೊಗೊಂಡು ಬಂದಿದ್ದೆ, 4 ಸಾರಿ ತೊಗೊಂಡು ಬಂದಿದ್ದೆ. ಇದು ಸಾಫ್ಟ್ ಆಗಿದೆ. ಇದು ಕೂಡ ಸನ್ ಬಾರ್ಡ್ರು, ಇದು ಕೂಡ ಸಾಫ್ಟ್ ಮತ್ತು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಅಂತ ಇನ್ನೊಂದು ಕೂಡ ತೊಗೊಂಡೆ ನಾನು. ಇದು ಕಾಟನ್ ಸಾರಿ, ಅಂದರೆ ಮಲ್ಚಂದ್ರಿ ಕಾಟನ್ ಅಂತ. ಇವಾಗ ಟ್ರೆಂಡಿಂಗ್, ಇವಾಗ ತಾನೇ ಬಂದಿದೆ ಅಂತ ಹೇಳಿದರು. ಇದನ್ನ ಕೂಡ ತೊಗೊಂಡೆ. ಮತ್ತು ಎಲಿಫೆಂಟ್ ಡಿಸೈನ್ ಇದೆ ಇದಕ್ಕೆ, ಫ್ಲವರು ಎಲಿಫೆಂಟು. ಇದರಲ್ಲಿ ನಾನು 2 ಸಾರಿ ತೊಗೊಂಡೆ. ಗ್ರೀನ್ ಕಲರ್ ಬಾರ್ಡರ್ ಇದೆ. ಈ ಥರ ಇತ್ತು ಇದು ಬಾರ್ಡ್ರ್ ಕೂಡ. ಒಳಗಡೆ ಈ ಥರ ಗೋಲ್ಡ್ ಇದೆ. ಇದು ಕೂಡ ಅದೇ ಮಲ್ಚಂದ್ರಿ ಕಾಟನ್. ಬಾರ್ಡ್ರ್ ಗ್ರೀನ್ ಇದೆ, ಒಳಗಡೆ ಈ ಥರ ಬಂದಿತ್ತು. ಈ ಥರ ಇತ್ತು ಸಾರಿ. ಇನ್ನು ನೆಕ್ಸ್ಟ್ ಡೇ ನಾನು ಲಾಂಗ್ನ ಕಂಟಿನ್ಯೂ ಮಾಡಿದೆ. ಬೆಳಗ್ಗೆನೇ ರಂಗೋಲಿ ಎಲ್ಲ ಹಾಕಿ ಇನ್ನು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಲಕಾಯಿ ಹೆಚ್ಚಿಟ್ಟೀನಿ. ಇವಾಗ ಪಲ್ಯಕ್ಕೆ ಮತ್ತು ಸ್ವಲ್ಪ ಚಹಾ ಕೂಡ ಕುಡಿದೆ ನಾನು. ಇನ್ನು ಹಾಗಲಕಾಯಿ ಪಲ್ಯಕ್ಕೆ ಮತ್ತು ಶೇಂಗಾ ಮತ್ತು ಎಳ್ಳು ಎಲ್ಲ ಹುರ್ಕೊಂಡು ಇಟ್ಕೊಂಡಿದ್ನಿ. ಇನ್ನು ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೆಟೊ ಹಾಕಿದ್ದೆ. ಹಾಕಿ ಒಗ್ಗರಣೆ ಮಾಡಿದ್ದೆ ನಾನು. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ, ಅರಿಶಿನ ಮತ್ತು ಧನಿಯಾ ಪೌಡ್ರ್ ಹಾಕಿ ಚೆನ್ನಾಗಿರುತ್ತೆ ಇದು ಪಲ್ಯ. ನಾನು ಹಾಗಲಕಾಯಿನ ಚೆನ್ನಾಗಿ ಹುರ್ಕೊಂಡಿದ್ದೆ, ಅದು ಇಸ ಇರುತ್ತಲ್ವ ಅದಕ್ಕೆ. ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಬೇಕು ಇದಕ್ಕೆ. ಹಾಗಲಕಾಯಿ ಪಲ್ಯಕ್ಕೆ ಬೆಲ್ಲ ಮತ್ತು ಹುಣಸೆಹಣ್ಣು ಹಾಕಿ ಅದು ಇಸ ಕಡಿಮೆ ಆಗುತ್ತೆ ಸ್ವಲ್ಪ. ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋಕೆ ಬಿಡೋಣ. ಇದು ಕುದ್ಮೇಲೆ ಅದು ಶೇಂಗಾ ಮತ್ತು ಎಳ್ಳನ್ನ ಪೌಡ್ರ್ ಮಾಡಿ ಇದಕ್ಕೆ ಸೇರಿಸಿದ್ರೆ ಮುಗೀತು. ಇನ್ನು ಈ ಕಡೆ ಅನ್ನ ಕೂಡ ಮಾಡೋಕ್ಕೆ ಇಟ್ಕೊಂಡಿದ್ದೆ ನಾನು. ಇದು ಇವಾಗ ಕುದ್ದಿದೆ. ಇವಾಗ ಇದನ್ನು ಶೇಂಗಾ ಮತ್ತು ಎಳ್ಳು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿದ್ದೆ ನಾನು ಅದಕ್ಕೆ. ಅದನ್ನು ಇವಾಗ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕಸೂರಿ ಮೆಂತಿ ಹಾಕಿ ಮಿಕ್ಸ್ ಮಾಡಿದರೆ ರೆಡಿ ಪಲ್ಯ. ಇದು ಇಸ ಸ್ವಲ್ಪ ಕಡಿಮೆ ಆಗುತ್ತೆ ರೀ, ನೀವು ಒಂದ್ಸಲ ಟ್ರೈ ಮಾಡಿ. ಮತ್ತು ರೊಟ್ಟಿ ಕೂಡ ಮಾಡಿಕೊಂಡೆ. ಹಾಗೆ ನಾನು ಎಲ್ಲ ಕೆಲಸ ಆದಮೇಲೆ ಸ್ವಲ್ಪ ನಾಳೆಗೆ ಏನಾದರೂ ನಾಷ್ಟ ಮಾಡೋಣ ಅಂತ ಸ್ವಲ್ಪ ಅಕ್ಕಿ ನೆನೆಸಿಡ್ತಾ ಇದ್ದೀನಿ. ಅಕ್ಕಿ, ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಮತ್ತು ಸ್ವಲ್ಪ ಮೆಂತ್ಯ ಇದನ್ನ ಹಾಕಿ ನೆನೆಸಿಟ್ಟೆ. ನಾಳೆ ಪಡ್ಡು ಏನಾದರೂ ಮಾಡೋಕ್ಕೆ ಬರುತ್ತೆ ಅಂತ. ಹಾಗೆ ಸ್ವಲ್ಪ ಚಹಾ ಕೂಡ ಕುಡಿದೆ ನಾನು. ಇನ್ನು ಸಾಯಂಕಾಲ ಬದ್ನಿಕಾಯಿ ಬಜ್ಜಿ ಮಾಡೋಣ ಅಂತ. ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, 2 ಸ್ಪೂನ್ ಅಕ್ಕಿ ಹಿಟ್ಟು, ಸ್ವಲ್ಪ ಜೀರಿಗೆ ಮತ್ತು ಓಂಕಾಳು, ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ, ಆಮೇಲೆ ಬಿಸಿ ಎಣ್ಣೆ ಒಂದು 2-3 ಸ್ಪೂನು, ಸ್ವಲ್ಪ ಸೋಡಾ ಹಾಕಿ ಹಿಟ್ಟನ್ನ ನಾವು ರೆಡಿ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಈ ಥರ ಬದ್ನಿಕಾಯಿನ ಕಟ್ ಮಾಡಿ ನಡುಕ್ಕೆ ಈ ಥರ ಹಸಿಮೆಣಸಿನ್ಕಾಯಿ ಖಾರನ ಹಾಕಿ ನಾವು
ಮೆಣಸಿನ್ಕಾಯಿ ಬಜ್ಜಿ ರೆಡಿ. ಬಜ್ಜಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಇವತ್ತು. ಈ ಥರ ಫೈನಲ್ ಆಗಿ ಈ ಥರ ಎಣ್ಣೆ ಒಂಚೂರು ಹಿಡ್ದಿಲ್ಲ, ಬಜ್ಜಿ ತುಂಬಾ ಚೆನ್ನಾಗಿತ್ತು. ಈ ಥರ ಬಂದಿತ್ತು ಬಜ್ಜಿ ಕೂಡ. ಇನ್ನೊಂದು ಬ್ಯಾಚ್ ಹಾಕಿದ್ದೆ ನಾನು. ಅದನ್ನು ಕೂಡ ತಗೊಂಡ್ಬಿಡ್ತೀನಿ. ಈ ಥರ ಬಂದಿತ್ತು ನೋಡಿರಿ ಬಜ್ಜಿ.